ತೃಪ್ತಿ ರಿಯಲ್ ಎಸ್ಟೇಟ್ ಸಂಸ್ಥೆ. ಆ ಸಂಸ್ಥೆಯ ಮುಖ್ಯಸ್ಥರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಾಗರಾಜ್. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ ಹಿರಿಯರು ಸುಮ್ಮನೆ ಹೇಳಿಲ್ಲ. ಅವರು ಯಾಕೆ ಹೇಳಿದ್ರು ಆ ಮಾತು ಅಂತ ನಮಗೆ ಮನೆ ಕಟ್ಟಿದ ನಂತರವೇ ಗೊತ್ತಾಗುತ್ತೆ, ಮದುವೆ ಮಾಡಿದ ನಂತರವೇ ಗೊತ್ತಾಗುತ್ತೆ. ಒಂದು ಯಾವುದೇ ಸಂಸ್ಥೆಯ ಜೊತೆಗೆ ನಾವು ವ್ಯವಹಾರ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಫಸ್ಟು ಆ ಸಂಸ್ಥೆಯಲ್ಲಿ ಟ್ರಾನ್ಸ್ಪರೆನ್ಸಿ ಯಾವ ರೀತಿ ಇದೆ, ಅವರು ಜನವಿಶ್ವಾಸವನ್ನು ಗಳಿಸಿದಾರೋ ಇಲ್ವೋ ಅನ್ನುವಂಥದ್ದು ಮುಖ್ಯ ಆಗುತ್ತೆ. ಅದರ ಜೊತೆಗೆ ನಾವು ಒಂದು ಶ್ರಮ ವಹಿಸಿ ಜೀವನ ಪೂರ್ತಿ ದುಡ್ದ ದುಡ್ಡಲ್ಲಿ ಒಂದು ಭೂಮಿಯನ್ನು ಖರೀದಿ ಮಾಡಬೇಕು, ಅದೇ ನಿವೇಶನದಲ್ಲಿ ನಾವು ಮನೆ ಕಟ್ಟಬೇಕು ಅನ್ನುವಂಥ ಆಸೆ, ಗುರಿ, ಕನಸು ಎಲ್ಲರಿಗೂ ಇದ್ದೇ ಇರುತ್ತೆ. ಆ ಕನಸನ್ನು ಪೂರ್ಣ ಮಾಡಿಕೊಳ್ಳೋದಕ್ಕೆ ನಾವು ಯಾರ ಹತ್ರ ವ್ಯವಹಾರ ಮಾಡಬೇಕು ಅನ್ನುವಂಥ ಯಕ್ಷ ಪ್ರಶ್ನೆ ಎಲ್ರಿಗೂ ಕಾಡ್ತಾ ಇರುತ್ತೆ. ಅದಕ್ಕೆ ಇವತ್ತು ಒಂದು ಉತ್ತರ ತಂದಿದ್ದೀನಿ. ಅದು ತೃಪ್ತಿ ರಿಯಲ್ ಎಸ್ಟೇಟ್ ಸಂಸ್ಥೆ. ಬನ್ನಿ, ಇವತ್ತು ಆ ಸಂಸ್ಥೆಯ ಮುಖ್ಯಸ್ಥರು ನಮ್ಮ ಜೊತೆಗಿದ್ದಾರೆ, ಅವರನ್ನು ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಜೀಮ್ ಬಳ್ಳಾರಿ ಸರ್. ಒಂದು ರಿಯಲ್ ಎಸ್ಟೇಟ್ ಸಂಸ್ಥೆ ಅಂತ ಹೇಳಿದ್ರೆ ಜನ ಒಂದು ಹೂಡಿಕೆಗೋಸ್ಕರ ಅದನ್ನು ನೋಡಬೇಕು ಅನ್ನುವಂಥ ಪ್ಲ್ಯಾನಲ್ಲಿ ಇರ್ತಾರೆ. ಸೊ ಹೂಡಿಕೆ ಮಾಡಬೇಕು ಅನ್ನುವಂಥ ಪ್ಲ್ಯಾನ್ ತಮಗೇನಾದರೂ ಇದ್ದರೆ ಅದಕ್ಕೆ ಒಂದು ಪಾರದರ್ಶಕ ಸಂಸ್ಥೆ ಬೇಕಾಗುತ್ತೆ, ಜೊತೆಗೆ ನಂಬಿಕೆಗೆ ಅರ್ಹ ಆಗಿರ್ತಕ್ಕಂಥ ಸಂಸ್ಥೆ ಬೇಕಾಗುತ್ತೆ. ಇದೆಲ್ಲವನ್ನು ಒಗ್ಗೂಡಿಸಿಕೊಂಡು ಹೋಗ್ತಾ ಇರತಕ್ಕಂಥ ಒಂದು ಸಂಸ್ಥೆ ಅಂತ ಹೇಳಿದ್ರೆ ಅದರಲ್ಲಿ ಡೌಟ್ ಇಲ್ಲ, ಅದು ತೃಪ್ತಿ ರಿಯಲ್ ಎಸ್ಟೇಟ್ ಸಂಸ್ಥೆ. ಸೊ ಇವತ್ತು ತೃಪ್ತಿ ರಿಯಲ್ ಎಸ್ಟೇಟ್ನ ಸಂಸ್ಥೆಯ ಮುಖ್ಯಸ್ಥರು ನಮ್ಮ ಜೊತೆಗಿದ್ದಾರೆ, ನಜೀಮ್ ಬಳ್ಳಾರಿ ಅವರು. ಸೊ ಅವರನ್ನು ಮಾತಾಡಿಸ್ತಾ ಹೋಗೋಣ, ಏನೇನೆಲ್ಲ ಇದರಲ್ಲಿ ಸ್ಪೆಷಾಲಿಟಿ ಇದೆ ಅನ್ನುವಂಥದ್ದು. ಸರ್, ಏನು ವಿಶೇಷತೆ ಇದೆ ಬೇರೆ ಸಂಸ್ಥೆಗಳಿಗೆ ಹೋಲಿಸಿ ನೋಡಿದ್ರೆ ನಿಮ್ಮ ರಿಯಲ್ ಎಸ್ಟೇಟ್ ಸಂಸ್ಥೆಗೆ ಏನೆಲ್ಲ ಡಿಫ್ರೆನ್ಸ್ ಇದೆ? ನಮ್ಮ ಹೆಸರಲ್ಲೇನೆ ತೃಪ್ತಿ ಏನಿದೆ ಅಲ್ಲ ಸರ್, ಅದೇ ಮೇನ್ ಇರೋದು ಸ್ಯಾಟಿಸ್ಫ್ಯಾಕ್ಷನ್. ಕ್ಲೈಂಟ್ ಅಥವಾ ಕಸ್ಟಮರ್ ಬಂದರೂ ಕೂಡ ಅವ್ರಿಗೆ ಟ್ರಾನ್ಸ್ಪರೆನ್ಸಿ ಇರೋದಿರಲಿ, ಪೇಪರ್ ವರ್ಕ್ ಇರೋದಿರಲಿ, ಲ್ಯಾಂಡ್ ಪರ್ಚೇಸಿಂಗ್ ಇರೋದಿರಲಿ, ನಮ್ಮ ಹತ್ರ ಅದಕ್ಕೆ ತೊಗೋಬೇಕಂದ್ರೆ ಮೇನ್ ಟ್ರಾನ್ಸ್ಪರೆನ್ಸಿ ನಮ್ಮ ಹತ್ರ ಇರುತ್ತೆ, ಟ್ರಸ್ಟ್ ಇರೋದು, ಟ್ರಾನ್ಸ್ಪರೆನ್ಸಿ ಇರೋದು. ಸೊ ಅದೇ ಡೀಟೇಲ್ಸಲ್ಲಿ ನಾವು ವರ್ಕ್ ಮಾಡ್ತಾ ನಮ್ಮದು ಉದ್ದೇಶನೂ ಅದೇ ಇದೆ, ನಮ್ಮ ಹೆಸರು ತಕ್ಕಂಗೆ ನಾವು ಉಳಿಸ್ಕೊಂಡು ಹೋಗ್ಬೇಕು, ಅದೇ ಉದ್ದೇಶ ನಮ್ದು. ಓಕೆ, ಈಗ ಕಸ್ಟಮರ್ಸ್ಗೆ ಒಂದು ಆಫರ್ ಕೊಡ್ತಾ ಇದ್ರಿ 5499 ರೂಪೀಸ್ ಒಳಗೆ ಅವ್ರಿಗೊಂದು ಲಕ್ಕಿ ಡ್ರಾ ಅಂತ ಮಾಡ್ತಾ ಇದ್ರಿ. ಇದ್ರದ್ದು ಉದ್ದೇಶ ಏನು, ಏನು ಕಾನ್ಸೆಪ್ಟ್ ಇದು? ಲಕ್ಕಿ ಡ್ರಾ ಕಾನ್ಸೆಪ್ಟ್ ಏನಂತಂದ್ರೆ ಸರ್, ಇವಾಗ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿನೂ ಹೇಳ್ಬೋದು, ಪ್ಲಸ್ ಒಂದೇನಿದು ಒಂದು ಹೆಲ್ಪ್ ಆಗಬೇಕು, ಮಂದಿಗೂ ಒಂದು ಹೆಲ್ಪ್ ಆಗಬೇಕು. ಸೊ ಅದರಲ್ಲಿ ಬರೀ 599 5499 ಒಳಗಡೆನೆ ಅವ್ರಿಗೇನಿದೆ 5 ಡ್ರಾಸ್ ಬರ್ತಾ ಇದೆ. 5 ಡ್ರಾಸ್ ಅಲ್ಲಿ ಏನಿದೆ, ಫಸ್ಟ್ ಡ್ರಾ ಅಲ್ಲಿ ಫ್ರೀ ಸ್ಲಾಟ್ ಇದೆ, ಸೆಕೆಂಡ್ ಡ್ರಾ ಬಂದ್ರೆ 80% ಆಫ್ ಇದೆ, ಥರ್ಡ್ ಡ್ರಾ ಬಂದ್ರೆ 60% ಆಫ್ ಇದೆ, ಫೋರ್ತ್ ಬಂದ್ರೆ 20% ಇದೆ. ಸೊ ಅದೇ ಟೈಪ್ 5 ಆಫರ್ಸ್ ಇದೆ. ಪ್ಲಸ್ ಅದರಲ್ಲಿ ಅವ್ರಿಗೇನಿದೆ ನಮ್ದು ಓನ್ ಹರ್ಬಲ್ ಲೈಫ್ ಹೆಲ್ತ್ ಕ್ಲಬ್ ಇದೆ, ಅದರದ್ದೇನಿದೆ, ಪ್ಲಸ್ ಒಂದು ಹೆಲ್ತ್ ಚೆಕಪ್, ಪೂರಾ ಫುಲ್ ಬಾಡಿ ಹೆಲ್ತ್ ಚೆಕಪ್ ಫ್ರೀ ಇದೆ. ಪ್ಲಸ್ ಅವತ್ತಿನ ಫಂಕ್ಷನ್ ದಿವಸ ಅವರಿಗೆ ಲಂಚ್ ಅಥವಾ ಸ್ನ್ಯಾಕ್ಸ್ ಇರಲಿ, ಲಂಚ್ ಇರಲಿ, ಎಲ್ಲ ಫ್ರೀ ಇದೆ ಅವತ್ತಿನ ದಿವಸ. ಸೊ ಅದ್ರ ಪ್ರಕಾರ ಏನಿದೆ, ಅವ್ರಿಗೂ ಒಂದು ಫಂಕ್ಷನ್ ಅಲ್ಲಿ ಏನಿದೆ, ಅವ್ರಿಗೂ ಒಂದು ಎಲ್ಲ ಮಾಹಿತಿ ಇರಬೇಕು. ಲ್ಯಾಂಡ್ ಡೀಟೇಲ್ಸ್ ಇರಲಿ, ಲೋನ್ ಫೆಸಿಲಿಟೀಸ್ ಇರಲಿ, ಬ್ಯಾಂಕ್ ಥ್ರೂಸ್ ಇರಲಿ, ಏನೇನು ಅದೆಲ್ಲ ಮಾಹಿತಿದು ಕೂಡ ಅದರಲ್ಲಿ ಇರುತ್ತೆ. ಅವ್ರಿಗೆ ಒಂದು ಸಣ್ಣ ಪುಟ್ಟ ಅವ್ರು ಹಾಕಿದ ಅಮೌಂಟಿಗೆ ಅವ್ರು ಅಮೌಂಟು ವೇಸ್ಟ್ ಆಗಬಾರ್ದು. ಪ್ಲಸ್ ಏನಿದೆ ಅವ್ರಿಗೂ ಒಂದು ನಾಲೆಜ್ ಪ್ರಕಾರನೂ ಇದನ್ನ ಆಗ್ಬೇಕು. ಅದೇ ಉದ್ದೇಶದಿಂದ ಒಂದು ಸಣ್ಣ ಆಫರ್ ಟೈಪ್ ಅಂತ ಹೇಳಿ ಇದನ್ನ ಮಾಡ್ತಾ ಇದ್ರು. ಓಕೆ, ಈಗ ಕಸ್ಟಮರ್ಸ್ಗೆ ಈ ತರ ಆಫರ್ ಕೊಟ್ರಿ 5499 ರೂಪೀಸ್ ಒಳಗೆ. ಬಟ್ ಕಸ್ಟಮರ್ಸ್ ಕೇಳೋದೇನಂತ ಹೇಳಿದ್ರೆ, ಈ ಲಕ್ಕಿ ಡ್ರಾ ಆಫರ್ ಕೊಡ್ತಾ ಇದ್ರಿ, ಇದ್ರೊಳಗೆ ಟ್ರಾನ್ಸ್ಪರೆಂಟಿ ಹೆಂಗ್ ಮೇಂಟೈನ್ ಮಾಡ್ತೀರಿ? ಯಾಕಂದ್ರೆ ನಮಗೆ ಮೇನ್ ಬೇಕಾಗಿರೋದೇ ಅದು. ಹೌದು, ಇವಾಗ ಅವರು as soon as ಅವ್ರು ಟಿಕೆಟ್ ತಗೊಂಡ ತಕ್ಷಣ, ಈಗ ಟಿಕೆಟ್ಸ್ ಎಲ್ಲ ಅವೈಲೇಬಲ್ ಇದೆ. ಸೊ ಅವ್ರು ಟಿಕೆಟ್ಸ್ ತಗೊಂಡ ತಕ್ಷಣ ಅದರಲ್ಲಿ ಏನೇನಿದೆ, ಅವ್ರು as soon as ಟಿಕೆಟ್ ತಗೊಂಡ ತಕ್ಷಣ ಚೆಕಪ್ ಎಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ. ಅವ್ರು ಯಾವಾಗಾದ್ರೂ ನಮ್ದು ಇದಕ್ಕೆ ಬಂದು ಅವ್ರು ಚೆಕಪ್ ಎಲ್ಲ ಮಾಡ್ಕೋಬಹುದು. ಪ್ಲಸ್ ಅವಾಗ ಸ್ವಲ್ಪ ದಿವ್ಸ ಬಿಟ್ಟ ತಕ್ಷಣ ಏನಿದೆ, ಅವ್ರಿಗೂ ಅದು ಟ್ರಾವೆಲ್ ಕಿಟ್ ಅಂತ ಏನಿದೆ ಅದು ಅವ್ರಿಗೆ ಸಿಗ್ತದೆ. ಪ್ಲಸ್ ಏನಿದೆ, ಯಾರ ಈ ಒಂದು ಟಿಕೆಟ್ ಯಾರು ತಗೊಳ್ಳಿಲ್ಲ ಅಂದ್ರೂ ಕೂಡ ಅವ್ರು ನಮ್ಮ ಕಡೆ ಪರ್ಸ್ನಲಿ ಬಂದು ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ಸ್ ಎಲ್ಲ ತಗೋಬಹುದು, ಸೈಟ್ ಡೀಟೇಲ್ಸ್ ತಗೋಬಹುದು, ಅದರಲ್ಲಿ ಏನೇನು ವರ್ಕ್ ಆಗಿದೆ, ಏನೇನು ಡಾಕ್ಯುಮೆಂಟೇಶನ್ ಇದೆ, ಅದೆಲ್ಲ ಡೀಟೇಲ್ಸ್ ಅವ್ರು ತಗೋಬಹುದು ನಮ್ಮ ಕಡೆ ಕ್ಲಿಯರ್ ಕಟ್. ಅಂಡ್ ಇವ್ರ ಹತ್ರ ಹೋಗೋದೇನಿಲ್ಲ, ಡೈರೆಕ್ಟ್ ನಾವು ಇರ್ತೀವಿ, ನಮ್ಮ ಹತ್ರನೇ ಬರ್ಬೋದು, ನಮ್ಮದೇ ಪರ್ಸ್ನಲ್ ನಂಬರ್ ಇರುತ್ತೆ, ನಮ್ ಕಾಂಟ್ಯಾಕ್ಟ್ ಮಾಡಿ ಅವ್ರು ಯಾವ್ದಾದ್ರು ಡೀಟೇಲ್ಸ್ ನಮ್ಮ ಕಡೆ ಅಂತ ಇಸ್ಕೋಬಹುದು. ಈಗ ಫಸ್ಟ್ ಪ್ರೈಸ್ ಅಂದ್ರೆ ಲಕ್ಕಿ ಡ್ರಾದಲ್ಲಿ ಫಸ್ಟ್ ಪ್ರೈಸ್ ಆಗಿ ತಾವು ಫ್ರೀ ಆಗಿ ಸೈಟ್ ಕೊಡ್ತಾ ಇದ್ದೀರಿ ಅಂತ ಕೇಳಿದ್ವಿ, ವಿಚಿತ್ರ ಅನಿಸ್ತಾ ಕೇಳಿ. ಸೊ ಯಾಕೆ ಫ್ರೀ ಆಗಿ ಸೈಟ್ ಕೊಡ್ತಾ ಇದ್ರಿ ನೀವು? ಲೈಕ್ ಅದು ಒಂದು ಇದು
ತಗೊಂಡವ್ರಿಗಿರ್ಲಿ, ಅವ್ರಿಗೆ ನೆಕ್ಸ್ಟ್ ಯಾರಾದರೂ ಇರಲಿ, ಅದೊಂದು ಪ್ರೇರಣೆ ಇರಬೇಕು, ಅದು ನಾವು ಇದನ್ನಾಗಿದ್ದೀವಿ ಅಂತ ಹೇಳಿ. ಪ್ರೈಸ್ ಅವ್ರಿಗೆ ಸಿಕ್ಕಿದೆ, ಒಂದು ಸೈಟ್ ಅವ್ರಿಗೆ ಫ್ರೀ ಇರುತ್ತೆ, ಓನ್ಲಿ ರಿಜಿಸ್ಟ್ರೇಷನ್ ಫೀ ಅಷ್ಟೇ ಅವ್ರ ಕಡೆಯಿಂದ ಹೋಗುತ್ತೆ, ಬಟ್ ಈ ಎಲ್ಲದಕ್ಕೂ ನಮ್ಮ ಕಡೆಯಿಂದ ಟೋಟಲಿ ಫ್ರೀ ಇರುತ್ತೆ. ಅವ್ರಿಗೂ ಒಂದು ಅಪೇಕ್ಷೆ ಇರುತ್ತೆ, ನಾವು ಹಾಕಿದ ರೊಕ್ಕಲ್ಲೇ ನಮ್ಗೆ ಬಂದಿದೆ ಅಂತ ಹೇಳಿ. ಇದೇ ಟೈಪ್ ಇನ್ ಫ್ಯೂಚರು ನಮ್ದು ಬರ್ತಾ ಪ್ರಾಜೆಕ್ಟ್ಸ್ ಅಲ್ಲಿ ಇರಲಿ, ವಿಲ್ ಟ್ರೈ ಟು ಡೂ ಮಚ್ ಮೋರ್ ದನ್ ದಿಸ್. ಈಗ ಯಾರೋ ಒಬ್ಬ ಕಸ್ಟಮರ್ ಬರ್ತಾರೆ, ನಂಗೂ ಲಕ್ಕಿ ಡ್ರಾ ಒಳಗೆ ನಾ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಬರ್ತಾರೆ. ಅವರು ಬಂದ ತಕ್ಷಣ ಅವ್ರಿಗೆ ಏನೋ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನಾದರೂ ಹಾಕಿದ್ರ ಅಂತ? ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಆ ಥರ ಏನೂ ಇಲ್ಲ, ಬಟ್ ಸಿಂಪಲ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದಾವೆ. ಯು ಕ್ಯಾನ್ ಡೈರೆಕ್ಟ್ಲಿ ನೀವು ನಮ್ಮ ಕಡೆಯಿಂದ ಟಿಕೆಟ್ ಬೈ ಮಾಡಿ, ಟಿಕೆಟ್ ಅಲ್ಲಿ ಇದೆ 1+1 ಇದನ್ನಿದೆ, ನಿಮ್ಮ ಜೋಡಿ ಇನ್ನೊಬ್ಬರು ಯಾರಾದರೂ ಬರ್ಬೋದು, ಫಂಕ್ಷನ್ ಆಗಿರಲಿ ಪ್ಲಸ್ ನಿಮ್ದು ಹೆಲ್ತ್ ಚೆಕಪ್ ಇರಲಿ. ಬಟ್ ಟಿಕೆಟ್ ಯಾರು ತಗೊಂತಾರೆ ಅವ್ರಿಗಷ್ಟೇ ಏನಿದೆ, ಕಿಟ್ ಏನಿದೆ ಅವ್ರಿಗಷ್ಟೇ ಸಿಗೋದು. ಬಾಕಿ ಆ ಟೈಪ್ ಸೀರಿಯಸ್ ಟರ್ಮ್ಸ್ ಅಂಡ್ ಕಂಡೀಷನ್ ಆ ಟೈಪ್ ಯಾವುದೂ ಇಲ್ಲ. ಈಗ ಮಹಾತ್ಮ ಗಾಂಧೀಜಿ ಅವರ ಹೆಸರಲ್ಲಿ ಒಂದು ಬಡಾವಣೆ ಮಾಡಿದಿರಿ, ಏನ್ ಸರ್ ಇದರದ್ದು ವಿಶೇಷತೆ? ಅಲ್ಲಿ ಏನೇನು ಫೆಸಿಲಿಟಿ ಇದೆ? ಇವಾಗ ಮಹಾತ್ಮ ಗಾಂಧಿ ಬಡಾವಣೆ ಅಂತ ಹೇಳಿ ಮೇನ್ ಇಟ್ಟಿದ್ದ ಕಾರಣ ಏನಂತಂದ್ರೆ, ಮಹಾತ್ಮ ಗಾಂಧೀಜಿ ಅವರು ಇದರಲ್ಲಿನೇ ಇರಬೇಕು, ಮಂದಿಗೆ ಹೆಲ್ಪ್ ಮಾಡೋದು ನಮ್ಮ ಉದ್ದೇಶ. ಸೊ ಅವ್ರಿಗೆ ಒಂದು ಕಡಿಮೆ ಬೆಲೆಯಲ್ಲಿ ಕಡಿಮೆ ಇದರಲ್ಲಿ ಅವ್ರದ್ದು ಒಂದು ಪ್ರಾಪರ್ಟಿ ಆಗಬೇಕು, ಅವ್ರಿಗೂ ಒಂದು ನಾಳೆಗೆ ಮನಿ ಮಾಡಿದ್ರು ಕೂಡ ಅವ್ರಿಗೂ ನಮ್ಮ ಕಡೆಯಿಂದ ಹೆಲ್ಪ್ ಆಗಬೇಕು. ಕಡಿಮೆ ಬೆಲೆ ಏನಂತಂದ್ರೆ ಆಲ್ಮೋಸ್ಟ್ ಇವಾಗ ನಮ್ದು ನಡೀತಾ ಇದೆ 1200 ರೂಪೀಸ್ ಸ್ಕ್ವೇರ್ ಫೀಟ್ ಇದೆ, ಜಸ್ಟ್ 1200 ರೂಪೀಸ್ ಸ್ಕ್ವೇರ್ ಫೀಟ್, 30-40 NA KGP ಟೌನ್ ಪ್ಲಾನಿಂಗ್ CC ಕಂಪ್ಲೀಟ್ ಕ್ಲಿಯರಿಟಿ ಇದ್ದಿದ್ದು ಪ್ಲಾಟ್ ಅವರಿಗೆ ಇದೆ. ಓಕೆ, ಈ ಲೇಔಟ್ಗೆ ಅನುಮೋದನೆ ಎಲ್ಲ ಇದೆಯಲ್ಲ ಸರ್? ಅಂದ್ರೆ ಡಾಕ್ಯುಮೆಂಟೇಶನ್ ಆಗಿರ್ಬೋದು, KGP ಅಥವಾ ಈ NA ಆಗಿರುವಂಥದ್ದು, ಈ ಥರದ್ದೆಲ್ಲ ಏನು ಅಕ್ಯುರೆನ್ಸಿ ಕೊಡ್ತೀರಿ ಇದಕ್ಕೆ? ಇವಾಗ ನಮ್ಮ ಕಡೆ ಆಗಿದ್ದು ಟೋಟಲ್ ಆಲ್ಮೋಸ್ಟ್ 95% ಡೆವಲಪ್ಮೆಂಟ್ ವರ್ಕ್ ನಮ್ದು ಮುಗ್ದಿದೆ. ಗಾರ್ಡನ್ ವರ್ಕ್ ಆಗಿದೆ, ನಮ್ದು ಎಲೆಕ್ಟ್ರಿಕಲ್ UGD, ವಾಟರ್ ಲೈನ್ ಆಗಿರಲಿ, ಚೇಂಬರ್ ಲೈನ್ ಆಗಿರಲಿ, ಚೇಂಬರ್ಸ್ ಆಗಿರಲಿ, ಎಲ್ಲ ಸ್ಟ್ರೀಟ್ ಪೋಲ್ಸ್ ಆಗಿರಲಿ, ಎಲ್ಲ ರೆಡಿ ಇದೆ. ಇವಾಗ ಬರೀ ಓನ್ಲಿ CC ರೋಡ್ ಒಂದೇ ಉಳಿದಿದೆ, ಅದೊಂದು ಇವಾಗ ಆಲ್ಮೋಸ್ಟ್ 1.5 ಮಂತ್ ಅಲ್ಲಿ ಅದು ಮುಗಿದ್ಬಿಡುತ್ತೆ. ಪ್ಲಸ್ ಡಾಕ್ಯುಮೆಂಟೇಶನ್ ಅಲ್ಲಿ ಅಂತಂದ್ರೆ A to Z ಡಾಕ್ಯುಮೆಂಟೇಶನ್ ಎಲ್ಲ ಕ್ಲಿಯರ್ ಇದೆ. ಸಿಂಗಲ್ ಯೂನಿಟ್ PT ಶೀಟ್ ಇದೆ, ಸಿಂಗಲ್ ಯೂನಿಟ್ ಅವ್ರ ಕಡೆ ಸ್ವತ್ತು ಇದೆ, ಪ್ಲಸ್ ಅವರು ನಮ್ಮ ಕಡೆ ಬಂದು ಎಲ್ಲ ಹಳೆ ಉತ್ತಾರ ಆಗಿರಲಿ, ಹಳೇದು ಡಾಕ್ಯುಮೆಂಟೇಶನ್ ಇದ್ರು ಅದು ಕೂಡ ನಾವು ಇಟ್ಟಿದ್ದೀವಿ, ಸೊ ದಟ್ ಅವ್ರಿಗೆ ಗೊತ್ತಿರಬೇಕು ಯಾವ ಟೈಪ್ ವರ್ಕ್ ಆಗ್ತಾ ಇದೆ. ಸೊ A to Z ಡೀಟೇಲ್ಸ್ ಅವನಿದೆ, ಅವ್ರಿಗೆ ಫೈಲ್ ಮುಖಾಂತರ ಅವ್ರಿಗೆ ಬುಕಿಂಗ್ ದಿವಸನೇ ಅವ್ರಿಗೆ ಕೊಟ್ಬಿಡುತ್ತೆ. ಯಾವಾಗ ಅವ್ರದ್ದು ಬುಕಿಂಗ್ ಆಗುತ್ತೆ ಅವಾಗ ಅವ್ರ ಫೈಲ್ ಜೊತೆಗೂ ಕೊಟ್ಬಿಡ್ತೀವಿ. ಓಕೆ, ಈಗ ನಿಮ್ಮ ಹತ್ರ ಒಬ್ರು ಕಸ್ಟಮರ್ ಬಂದರು, ಒಂದು ಯಾವುದೋ ಲೇಔಟ್ ನೋಡಿದ್ರು, ಅವ್ರಿಗೆ ಎಲ್ಲ ಫೆಸಿಲಿಟಿ ಇನ್ಫ್ರಾಸ್ಟ್ರಕ್ಚರ್ ಅದೆಲ್ಲ ಇಷ್ಟ ಆಯಿತು, ಅವ್ರು ಆನ್ ದಿ ಸ್ಪಾಟ್ ರಿಜಿಸ್ಟ್ರೇಷನ್ ಮಾಡಿದ್ರು, ಓಕೆ ಅಂತ ಹೇಳಿದ್ರು, ಅಂಥವ್ರಿಗೆ ಏನು ರಿಯಾಯಿತಿ ಕನ್ಸೆಷನ್ ಕೊಡ್ತಾ ಇದ್ರಿ? ಅವ್ರಿಗೆ ಆನ್ ಸ್ಪಾಟ್ ಅವ್ರು ಬುಕಿಂಗ್ ಮಾಡಿದ್ರೆ ಅಂದರೆ 10 to 15% ಆಫ್ ಇದೆ. ಆನ್ ಸ್ಪಾಟ್ ಅವ್ರು ಬಂದು ನೋಡಿ ಅವ್ರಿಗೆ ಇಷ್ಟ ಆಗಿದೆ ಅಂತಂದ್ರೆ ಅವ್ರು ಬುಕ್ ಮಾಡ್ಬೋದು. ಅಲ್ಲೇನೂ ಕೂಡ ಏನಿದೆ 10 to 15% ಆಫ್ ಇದೆ. ಪ್ಲಸ್ ಅವ್ರದ್ದು ಸೇಮ್ ಪ್ರೊಸೀಜರ್ ಕಂಟಿನ್ಯೂಷನ್ ಇದೆ, ಲೋನ್ ಫೆಸಿಲಿಟೀಸ್ ಇದೆ, ಅದ್ರ ಪ್ರಕಾರ ನಾವು ಮುಂದೆ ಇದನ್ನ ಮಾಡ್ತೀವಿ. ಈಗ 12 ಮಂತ್ ಅದ್ರದ್ದು ಒಂದು ವಿಶೇಷ ಪ್ಯಾಕೇಜನ್ನು ಕೊಡ್ತಾ ಇದ್ದೀರಿ, ಏನು ಸರ್ ಅದು, ಏನು ಪ್ಲಾನ್ ಅದು? ಟಿಕೆಟ್ ತಗೊಂಡಾದ್ಮೇಲೆ ಫಂಕ್ಷನ್ ಮುಗಿದ್ಮೇಲೆನೂ ಕೂಡ ಯಾರ ಕಡೆ ಟಿಕೆಟ್ ಇದೆ, ಯಾರು ಟಿಕೆಟ್ ತಗೊಂಡಿದ್ದಾರೆ, ಅದಾದ್ಮೇಲೆನೂ ಕೂಡ ಏನಿದೆ 12 ಮಂತ್ಸ್ ಡ್ಯೂರೇಷನ್ ಇದೆ. ಆ 12 ಮಂತ್ಸ್ ಅಲ್ಲಿ ಯಾರಾದ್ರೂ ಬಂದು ತಗೊಳಕ್ಕೆ ರೆಡಿ ಆದ್ರೆ ಅವ್ರಿಗೆ ಇಷ್ಟ ಆಯ್ತು ಅಂತಂದ್ರೆ ಅವಾಗ ಅವ್ರು ಬಂದ್ರು ಕೂಡ ಅವ್ರಿಗೆ ಅದು ಆಫರ್ ಅವೈಲೇಬಲ್ ಇದೆ. 10 to 15% ಏನು ಆಫ್ ಇದೆ ಅಲ್ಲ, ಅದು ಆಫರ್ ಆಲ್ಮೋಸ್ಟ್ 1 year ಮಟ್ಟ ಅದು ಅವೈಲೇಬಲ್ ಇದೆ. ಈಗ ಲಕ್ಕಿ ಡ್ರಾದ ಒಳಗೆ ಬರ್ತಾರ, 500 ಲೈನ್ ಅದನ್ನ ಪೇ ಮಾಡಿ ಒಂದು ಟಿಕೆಟ್ ಅಂತ ತಗೋತಾರೆ ಸರ್. ಅವರಿಗೆ ಈ ಥರದ್ದು ಟ್ರಾವೆಲ್ ಕಿಟ್ಟು ಅಥವಾ ಇನ್ನೊಂದೇನೋ ಆಫರ್ ಕೊಡ್ತಾ ಇದ್ದೀರಿ, ಅವ್ರಿಗೆ ಹೆಲ್ತ್ ಚೆಕಪ್ ಇದೆಲ್ಲ ಮಾಡಿದ್ರೆ ನಿಮ್ಗೆ ಲಾಸ್ ಆಗೋದಿಲ್ಲ ಅಂತ ಅನಿಸ್ತದೆ? ಸೊ ಲಾಸ್ ಅಂತ ಏನಿಲ್ಲ, ಲೈಕ್ ಲಾಸ್ ಇದ್ರೂ ಕೂಡ ಬಟ್ ವಿ ಡೋಂಟ್ ಮೈಂಡ್ ಇಟ್, ಆ ಟೈಪ್ ಇದೆ. ಬಟ್ ಮಂದಿಗೆ ಒಂದು ಹೆಲ್ಪ್ ಆಗಬೇಕು ನಮ್ಮ ಕಡೆಯಿಂದನು. ಸೊ ಲಾಸ್ ಆದ್ರೂ ಏನಿದೆ ಅಂತಂದ್ರೆ, ಲಾಸ್ ಅಂದ್ರೇನು ಹೆಂಗಿರುತ್ತೆ, ವಿ ಹ್ಯಾವ್ ಪ್ಲಾನ್ಡ್ ಇಟ್ ಅಕಾರ್ಡಿಂಗ್ಲಿ. ಈ ಮಂದಿಗೂ ಹೆಲ್ಪ್ ಆಗಿರಬೇಕು, ನಾವು ಅದರಲ್ಲಿ ಸೇಫ್ ಇರ್ಬೋದು, ಆಸ್ ಅ ಕಂಪ್ನಿ ನಾವು ಸೇಫ್ ಇರಲೇಬೇಕು. ಸೊ ಬಟ್ ಏನಿದೆ, ಮಂದಿಗೂ ಒಂದು ಹೆಲ್ಪ್ ಇರಬೇಕು. ನಾಳೆಗೆ ಅವ್ರಿಗೂ ನಮ್ದು ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಅಲ್ಲಿ ಅವ್ರಿಗೂ ಅದು ನಾವು ಭರೋಸೆ ಉಳಿಸ್ಕೋಬೇಕು, ಅವ್ರಿಗೆ ಗೊತ್ತಾಗಬೇಕು ಯಾವ ಟೈಪ್ ವರ್ಕ್ ಇದೆ, ಯಾವ ಟೈಪ್ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಈಗ ರಿಯಲ್ ಎಸ್ಟೇಟ್ ನಾವು ಒಂದು ಪ್ಲಾಟ್ ಬೈ ಮಾಡಕ್ ಹೋದ್ರು ಕೂಡ ಮಂದಿಗೂ ಎಜುಕೇಶನ್ ಇರಬೇಕು, ಯಾವ ಟೈಪ್ ಎಲ್ಲ ಹೋಗುತ್ತೆ, ಪ್ರೊಸೆಸ್ ಹೆಂಗಾಗುತ್ತೆ, ಏನೇನು ಪ್ರೊಸೆಸ್ ಇರುತ್ತೆ, ಎಲ್ಲೆಲ್ಲಿ ಅವರು ಅಮೌಂಟ್ ಕೊಡ್ತಾ ಇದ್ದಾರೆ, ಅದಕ್ಕೆಲ್ಲ ಕೊಡ್ತಾ ಇದ್ದಾರೆ. ಸೊ ಅದು ನಮ್ದು ಮೇನ್ ಸ್ಟ್ರೆಂತ್ ಇರೋದು. ಸೊ ನಾವು ಅಲ್ಲಿ ವರ್ಕ್ ಮಾಡ್ತಾ ಇರೋದು ಮೇನ್. ಸೊ ಇದು ಆಫರ್ಸು ಆದಿದ್ದು ಎಲ್ಲ ಕಡೆ ಇದ್ದೇ ಇರುತ್ತೆ, ಬಟ್ ನಾವು ಒಂದು ಟೈಪ್ ನಮ್ಮ ಥಿಂಕಿಂಗ್ ಥ್ರೂ ನಮ್ಮ ಪ್ಲಾನ್ ಅಕಾರ್ಡಿಂಗ್ಲಿ ನಾವು ಮಾಡ್ತಾ ಇದ್ದೀವಿ. ಓಕೆ, ಈಗ ಒಬ್ಬ ಕಸ್ಟಮರ್ ಆಗಿ ಅವರು ದುಡ್ದಂಥ ಹಣವನ್ನು ನಿಮ್ಮ ಹತ್ರ ಬಂದು ಹೂಡಿಕೆ ಮಾಡ್ತಾರೆ, ಹೂಡಿಕೆ ಮಾಡಿ ಒಂದು ಒಳ್ಳೆ ಸೈಟ್ ತೊಗೋಬೇಕು ಅನ್ನುವಂಥ ಪ್ಲ್ಯಾನ್ ಇರುತ್ತೆ. ಆ ಸೈಟ್ ತೊಗೋಬೇಕಾಗಿರ್ಬೇಕಾದ್ರೆ ನನಗೆ ನಿಯರ್ ಬೈ ಈ ಥರ ಎಲ್ಲ ಫೆಸಿಲಿಟೀಸ್ ಇರಬೇಕು, ಅಂದರೆ ಬಸ್ ಸ್ಟ್ಯಾಂಡು, ನನಗೆ ಹೈವೇ ಇರಬೇಕು, ಅಥವಾ ಇನ್ನೊಂದೇನೋ ಆಫೀಸ್ ಹತ್ತಿರ ಇರಬೇಕು, ಅಥವಾ ಇನ್ನೊಂದು ಯಾವುದೋ ಸರ್ಕಾರಿ ಕಚೇರಿ ಹತ್ತಿರ ಇರಬೇಕು, ಅಥವಾ ಮಾರ್ಕೆಟ್ ಹತ್ತಿರ ಇರಬೇಕು, ಈ ಥರದ್ದು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಲೇಔಟ್ಗೆ
ಈ ಥರದ್ದು ನಿಯರ್ ಬೈ ಯಾವ್ಯಾವುದು ಸಿಗುತ್ತೆ ಅಂತ? ನಿಯರ್ ಬೈ ಇವಾಗ ನಮ್ಮ ಲೇಔಟ್ ಹತ್ರ ಅಂತಂದ್ರೆ ನಿಯರ್ ಬೈ ನಮ್ಗೆ ಇವಾಗ ಗಬ್ಬೂರ್ ಸರ್ಕಲ್ಗೆ ನಿಯರ್ ಬೈ ಇದೆ, ಇಟ್ಸ್ ಜಸ್ಟ್ 6 ಕಿಲೋಮೀಟರ್ಸ್ ರಫ್ಲಿ. ಅಂಡ್ ಚೆನ್ನಮ್ಮ ಸರ್ಕಲ್ ನಿಂತ್ರ ಇಟ್ಸ್ ಜಸ್ಟ್ 12 ಕಿಲೋಮೀಟರ್ ರಫ್ಲಿ. ಅಲ್ಲಿಂದ 800 ಮೀಟರ್ಸ್ ಅಲ್ಲಿ ನಿಮಗೆ ಆಕ್ಸ್ಫರ್ಡ್ ರೆಸಿಡೆನ್ಷಿಯಲ್ ಕ್ಯಾಂಪಸ್ ಆಗ್ತಾ ಇದೆ ಇವಾಗ. ಅಂಡ್ ಅಪ್ಕಮಿಂಗ್ ಏನಂತಂದ್ರೆ ಬಹಳಷ್ಟು ಲೇಔಟ್ ಆಗ್ತಾ ಇದಾವೆ, ಇನ್ ಫ್ಯೂಚರ್ ಬಹಳಷ್ಟು ಲೇಔಟ್ ಆಗ್ತಾ ಇದೆ. ಪ್ಲಸ್ ಹೈವೇ ಜಸ್ಟ್ 1.5 ಕಿಲೋಮೀಟರ್ಸ್ ಹೈವೇ ಇದೆ. ಅಂಡ್ ನಿಯರ್ ಬೈ ಕನೆಕ್ಟಿವಿಟಿ ಬಹಳ ಚಲೋ ಇದೆ. ಲೈಕ್ ಸರ್ಕಲ್ ಅಲ್ಲಿ ಏನಿದೆ 3 to 4 ಊರುಗಳಿದ್ದಾವೆ. ನೂಲ್ವಿ ಇದೆ, ಅದರಗುಂಚಿ ಇದೆ, ಶೆರೆವಾಡ ಊರಿದೆ, ಪಾಳೆ ಇದೆ. ಅಂಡ್ ವರೂರು ಅಲ್ಲಿಂದ ಜಸ್ಟ್ ಲೈಕ್ 2-3 ಕಿಲೋಮೀಟರ್ಸ್ ಅಷ್ಟೇ ವರೂರು ಇದೆ. ಹೊಸ ಜೈನ್ ಸ್ಕೂಲ್ ಕಾಲೇಜ್ ಆಗ್ತಾ ಇದೆ, ಮಂದಿರ ಆಗಿದೆ. ಸೊ ಆ ಟೈಪ್ ಇಟ್ಸ್ ಅಷ್ಟು ದೂರ ಎಲ್ಲ ಅಷ್ಟು ಇದನ್ನಿಲ್ಲ. ಲೈಕ್ ನೀವು ಬಂದು ನೋಡಿದ ಮೇಲೆ ನಿಮ್ಗೆ ಗೊತ್ತಾಗೋದು ಕನೆಕ್ಟಿವಿಟಿ ಯಾವ ಥರ ಇದೆ, ಆಜು ಬಾಜು ಏನೇನು ಆಗ್ತಾ ಇದೆ. ಸೊ ಕಸ್ಟಮರ್ ಯಾವ ಟೈಪ್ ಬರ್ತಾರೆ ನಾವು ಆ ಟೈಪ್ ಅವರಿಗೆಲ್ಲ ಡೀಟೇಲ್ಸ್ ಎಲ್ಲ ಕೊಡ್ತೀವಿ. ನಾವು ಪರ್ಸ್ನಲಿ ಅವ್ರಿಗೆ ಸೈಟ್ ವಿಸಿಟಿಂಗ್ ಇರಲಿ, ನಾವು ಪರ್ಸ್ನಲಿ ಕರ್ಕೊಂಡು ಹೋಗ್ತೀವಿ ಅವ್ರಿಗೆ. ಸೊ ಯಾವ್ಯಾವ ಸೈಜಲ್ಲಿ ಸೈಟ್ಗಳನ್ನು ಸೇಲ್ ಮಾಡ್ತಾ ಇದ್ರಿ? ಇವಾಗ ನಮ್ಮ ಕಡೆ 30-40, 30-50 ಆಡ್ ಸೈಜಸ್ ಇದಾವೆ. ಅದರ ಆಡ್ ಸೈಜಸ್ ಕೂಡ ಏನಿದೆ 1600, 1800 ರಫ್ಲಿ ಸ್ಕ್ವೇರ್ ಫೀಟ್ಸ್ ಮೇಲೆ ಡಿಪೆಂಡ್ ಇದೆ ಆಡ್ ಸೈಜಸ್ ಎಲ್ಲ. ಒಂದು ರಿಯಲ್ ಎಸ್ಟೇಟ್ ಸಂಸ್ಥೆಗೆ ಕಸ್ಟಮರ್ ಫೀಡ್ಬ್ಯಾಕ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಹತ್ರ ಎಷ್ಟು ಜನ ಸೈಟ್ ತಗೊಂಡಿದ್ದಾರೆ, ಎಷ್ಟು ಜನ ವ್ಯವಹಾರ ಮಾಡಿದ್ದಾರೆ, ಆ್ಯಂಡ್ ಅವ್ರದ್ದು ಫೀಡ್ಬ್ಯಾಕ್ ಏನಿದೆ ಅದು ಭಾಳ ಇಂಪಾರ್ಟೆಂಟ್ ಅಲ್ಲ? ಹೌದು. ಈಗ ಪರ್ಸ್ನಲಿ ನಾವು ವರ್ಕ್ ಮಾಡಿದ್ದು ನಾವೆಲ್ಲ ಸೈಟ್ ಯಾರ್ಯಾರು ಕೊಟ್ಟಿದ್ದೀವಿ, ಯಾರ್ಯಾರು ನಮ್ಮ ಕಡೆ ತೊಗೊಂಡಿದ್ದಾರೆ, ಮೋಸ್ಟ್ಲಿ ನಮ್ಮ ಕಡೆ ಏನಿದೆ ಲೈಕ್ ಫೀಡ್ಬ್ಯಾಕ್ ಬಂದಿದ್ದು ಭಾಳ ಚೆನ್ನಾಗಿ ಫೀಡ್ಬ್ಯಾಕ್ ಬಂದಿದೆ. ಬಿಕಾಸ್ ನಾವು ಅವ್ರಿಗೆ ಹೆಲ್ಪ್ ಮಾಡೋದಿರಲಿ, ನಾವು ಅವ್ರಿಗೆ ಡಾಕ್ಯುಮೆಂಟೇಶನ್ ಹೆಲ್ಪ್ ಮಾಡಿದ್ದಿರಲಿ, ಪ್ಲಸ್ ಅವರಿಗೆಲ್ಲ ಲೂಪ್ ಮೇಲೆ ಇಟ್ಟು ಅವ್ರಿಗೆ ಟ್ರಾನ್ಸ್ಪರೆನ್ಸಿ ಎಲ್ಲ ತೋರಿಸಿ ಭಾಳ ಒಳ್ಳೆ ರೆಸ್ಪಾನ್ಸ್ ನಮ್ಮ ಕಡೆ ಬಂದಿದೆ. ಪರ್ಸ್ನಲಿ ಆಗಿನೂ ಒಳ್ಳೆ ರೆಸ್ಪಾನ್ಸ್ ಭಾಳ ಬಂದಿದೆ ಇನ್ನು ಮಟ್ಟ. ಸೊ ಹೂಡಿಕೆ ಮಾಡೋದಕ್ಕಷ್ಟೇ ಬರ್ತೀನಿ ಅಂತ ಕೆಲವೊಂದಿಷ್ಟು ಗ್ರಾಹಕರು ತಮ್ಮ ಹತ್ರ ಬರ್ತಾರೆ. ಸೊ ಅವರಿಗೆ ಭವಿಷ್ಯದ ಭದ್ರತೆ ಹೇಗೆ ಕೊಡ್ತೀರಿ? ಅವರು ಫಾರ್ ಲ್ಯಾಂಡ್ ಬೈ ಮಾಡಿ ನಮ್ಮ ಕಡೆ ಬಂದ ಮೇಲೆ ಅವರು ಫಾರ್ ಎಕ್ಸಾಂಪಲ್ ನಾಳೆಗೆ ಏನಿದೆ ಸ್ವಲ್ಪ ಮಂದಿ ಯೋಚನೆ ಮಾಡ್ತಾರೆ, ಮನಿ ಕಟ್ಟಿಸ್ಬೇಕು, ಡಿಸೈನ್ ಮಾಡಬೇಕು. ಸೊ ಅದು ಕೂಡ ನಾವು ಮಾಡ್ತೀವಿ. ಅವ್ರಿಗೆ ಡೀಟೇಲ್ ಆಗಿ ಏನಿದೆ ಲ್ಯಾಂಡ್ ವರ್ಕ್ ಆದಮೇಲೆ, ಪರ್ಚೇಸ್ ಆದಮೇಲೆ, ರಿಜಿಸ್ಟರ್ ಆದಮೇಲೆನೂ ಕೂಡ ಡಿಸೈನಿಂಗ್ ನೆಕ್ಸ್ಟ್ ಸ್ಟೆಪ್ ಏನಿದೆ ಡಿಸೈನಿಂಗ್, ಹೌಸ್ ಡಿಸೈನಿಂಗ್ ಇದ್ರೆ ಡಿಸೈನಿಂಗ್ ನಾವು ಮಾಡಿ ಕೊಡ್ತೀವಿ. ಕನ್ಸ್ಟ್ರಕ್ಷನ್ ಇದ್ರೆ ಕನ್ಸ್ಟ್ರಕ್ಷನ್ ಟೀಮ್ ನಮ್ದಿದೆ, ಕನ್ಸ್ಟ್ರಕ್ಷನ್ ಟೀಮ್ ಎಲ್ಲ ನಾವು ಇದನ್ನ ಮಾಡ್ತೀವಿ. ಪ್ಲಸ್ ಅವ್ರು ಯಾವ ಟೈಪ್ ಮನಿ ಕಟ್ಟಿಸ್ಬೋದು, ಅವ್ರದ್ದು ಇದ್ದ ಸೈಜಲ್ಲಿ ಮಾಡರ್ನ್ ಡಿಸೈನಿಂಗ್ ಇರಲಿ, ಅವ್ರಿಗೆ ಯಾವ ಟೈಪ್ ಬೇಕು ಆ ಟೈಪ್ ನಾವು ಹೆಲ್ಪ್ ಮಾಡ್ತೀವಿ. ಅದರಲ್ಲಿನೂ ನಾವು ಹೆಲ್ಪ್ ಮಾಡ್ತೀವಿ ಅವರಿಗೆ ಟೋಟಲ್ A to Z. ನಾವು ಅಲ್ಲಿ ಲೈಕ್ ಲ್ಯಾಂಡ್ ಪರ್ಚೇಸಿಂಗ್ ಹಿಡಿದು ಅವರು ಮನಿ ಮಾಡೋ ಮಟನೂ ನಾವು ಅವ್ರಿಗೆ ಹೆಲ್ಪ್ ಮಾಡಕ್ಕೆ ನಾವು ರೆಡಿ. ನಮ್ಮ ಕಡೆ ಎಲ್ಲ ಅವೈಲೇಬಲ್ ಇದೆ ಆ ಟೈಪ್. ಈಗ ಜನರಲ್ ಆಗಿ ಹೇಳೋದಾದರೆ ಅವರು ನಿಮ್ಮ ಕಸ್ಟಮರ್ ಇರ್ಬೋದು ಅಥವಾ ಇಲ್ಲದೆ ಇರ್ಬೋದು, ಯಾರೋ ಒಬ್ಬ ವ್ಯಕ್ತಿ ನಾನು ಹೊಸದಾಗಿ ಸೈಟ್ ಖರೀದಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅವರಿಗೆ ನೀವೊಬ್ಬ ರಿಯಲ್ ಎಸ್ಟೇಟ್ ಉದ್ಯಮಿ ಆಗಿ ಏನು ಸಜೆಷನ್ ಕೊಡ್ತೀರಿ ಅವ್ರಿಗೆ? ಅದೇ ಎಲ್ಲ ಫಾರ್ ಎಕ್ಸಾಂಪಲ್ ಈಗ ನಾವು ಆ್ಯಸ್ ಅ ರಿಯಲ್ ಎಸ್ಟೇಟ್ ದಿಸ್ ಥಿಂಗ್ ಲೈಕ್ ಮೇನ್ಲಿ ನಾವು ಹೇಳೋದೇನಂತಂದರೆ ಟ್ರಾನ್ಸ್ಪರೆನ್ಸಿ ನೋಡಿ. ನೀವು ಎಲ್ಲಿ ರೊಕ್ಕ ನಿಮ್ಮ ಹಣವನ್ನು ಹಾಕ್ತಾ ಇದ್ದೀರಾ ಅದನ್ನ ನೋಡಿ, ಆಸ್ಪಾಸ್ ಏನಿದೆ ನೋಡಿ. ನಿಮ್ಗೆ ಲೈಕ್ ಅಲ್ಲಿಂದ ನಾಳೆಗೆ ನೀವು ಹಾಕಿದ ರೊಕ್ಕ ನಿಮಗೆ ಪ್ರಾಫಿಟ್ ಇದೆ, ಆಬ್ವಿಯಸ್ಲಿ ನೀವು ಹೋಗಿ ಹಾಕ್ಬೋದು. ಅದರಲ್ಲಿ ಟ್ರಾನ್ಸ್ಪರೆನ್ಸಿ ಯಾವ ಟೈಪ್ ಇದೆ, ಡಾಕ್ಯುಮೆಂಟೇಶನ್ ಯಾವ ಟೈಪ್ ಆಗಿದೆ, ಸೈಟ್ ವರ್ಕ್ ಯಾವ ಟೈಪ್ ನಡೀತಾ ಇದೆ, ಡ್ಯೂರೇಷನ್ ಏನಿದೆ, ಸೈಟ್ ವರ್ಕ್ ಡ್ಯೂರೇಷನ್ ಏನಿದೆ, ನಿಮಗೂ ತೋರಿಸಿದ ಡಾಕ್ಯುಮೆಂಟು, ನೋಡಿದ ಡಾಕ್ಯುಮೆಂಟಲ್ಲಿ ನಿಮ್ಗೆ ಟ್ರಸ್ಟ್ ಇದೆ, ಕ್ಲಿಯರಿಟಿ ಇದೆ, obviously you can go and have this thing. There is no doubt. ಓಕೆ, ಈಗ ಲಕ್ಕಿ ಡ್ರಾ ಅಂತ ಕೊಡ್ತಾ ಇದ್ರಲ್ಲ ಸರ್, ಇದು ಇನ್ನೂ ಎಷ್ಟು ದಿನದವರೆಗೂ ಆಫರ್ ಇರ್ತದೆ? ಇದು ಆಲ್ಮೋಸ್ಟ್ ಇನ್ನೂ 1-1.5 ತಿಂಗಳ ಮೋಸ್ಟ್ಲಿ. ವಿ ಆರ್ ಪ್ಲಾನಿಂಗ್ ಅಕಾರ್ಡಿಂಗ್ಲಿ 1.5 ಮಂತ್ ಮೋಸ್ಟ್ಲಿ. ಈಗ ಲಕ್ಕಿ ಡ್ರಾ ಒಳಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇರೋದವ್ರಿಗೆ ಸೊ ಏನೇನು ಮಾಡಬೇಕು ಅವ್ರು? ಫಸ್ಟ್ ಸ್ಟೆಪ್ ಏನು, ಸೆಕೆಂಡ್ ಸ್ಟೆಪ್ ಏನು? ಈ ಥರ ಇಲ್ಲ ಏನಿಲ್ಲ. ಫಸ್ಟ್ ಸ್ಟೆಪ್ ಏನಿಲ್ಲ, ಸೆಕೆಂಡ್ ಸ್ಟೆಪ್ ಲೈಕ್ ದೇರ್ ಆರ್ ಸ್ಟೆಪ್ಸ್ ಅಂತೂ ಏನಿಲ್ಲ. ಯು ಕ್ಯಾನ್ ಡೈರೆಕ್ಟ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮದು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಇದೆ, ಪ್ಲಸ್ ನಾವು ರೀಲ್ಸ್ ಎಲ್ಲ ಮಾಡ್ತಾ ಇದ್ದೀವಿ. ಪ್ಲಸ್ ಈ ಇಂಟರ್ವ್ಯೂ ಮುಖಾಂತರನೂ ಕೂಡ ಅವರು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಡೈರೆಕ್ಟ್ಲಿ. ಅಲ್ಲಿಂದ ಏನಿದೆ ಡೈರೆಕ್ಟ್ಲಿ ನೀವು ಬಂದು ನಮ್ಮ ಕಡೆ ಟಿಕೆಟ್ಸ್ ಬೈ ಮಾಡ್ಬೋದು. ಡೈರೆಕ್ಟ್ಲಿ ಟಿಕೆಟ್ಸ್ ಬೈ ಮಾಡೋದು. ಬಟ್ ಆಮೇಲೆ ಇನ್ಫಾರ್ಮೇಷನ್ ಏನೇನಿದೆ ಎಲ್ಲ ನಿಮ್ಮ ಇನ್ಫಾರ್ಮೇಷನ್ ನಾವು ಕೊಡ್ತೀವಿ. ಡೀಟೇಲ್ಸ್ ಅಲ್ಲಿ ಅವ್ರದ್ದು ನಂಬರ್ ಇರುತ್ತೆ, ಇಮೇಲ್ ಇರುತ್ತೆ. ನಾವು ಪರ್ಸ್ನಲಿ ಮೆಸೇಜ್ ಮಾಡ್ತೀವಿ, ಪರ್ಸ್ನಲಿ ಕಾಲ್ ಮಾಡ್ತೀವಿ. ಪರ್ಸ್ನಲಿ ಕಾಲ್ ಮಾಡಿ ಯಾವಾಗ ಫಂಕ್ಷನ್ ಇದೆ, ಏನಿದೆ, ಯಾವ ಟೈಪ್ ಇದೆ, ಅದೆಲ್ಲ ಡೀಟೇಲ್ಸ್ ನಾವು ಅವ್ರಿಗೆ ಕೊಡ್ತೀವಿ. ಇದ್ರ ಸ್ಟೆಪ್ಸ್ ಅಂತೂ ಏನಿಲ್ಲ, ಜಾಸ್ತಿ ಅದರಲ್ಲಿ ಇದನ್ನ ಇಡಲ್ಲ. ಸಿಂಪ್ಲಿ ಡೈರೆಕ್ಟ್ ಯು ಕ್ಯಾನ್ ಕಾಂಟ್ಯಾಕ್ಟ್. ನೀವು ಟಿಕೆಟ್ ಬೈ ಮಾಡೋದು ಇಂಟ್ರೆಸ್ಟ್ ಇದ್ರೆ ನೀವು ನಮ್ಗೆ ಹೇಳ್ಬೋದು. ನೀವು ಬಂದು ಡೈರೆಕ್ಟ್ ನಿಮ್ಮ ಹೆಸರು ಬರ್ಸಿ ಟಿಕೆಟ್ ಒಯ್ಬೋದು. ಸಿಂಪಲ್. ಓಕೆ, ಈಗ ಒಂದೇನಂತ ಹೇಳಿದ್ರೆ ಸೈಟ್ ಆಲ್ರೆಡಿ ಒಬ್ರು ತಗೊಂಡಿದ್ದಾರೆ. ಸೊ ತಮ್ಮದೇ ಒಂದು ಆರ್ಕಿಟೆಕ್ಚರ್ ಟೀಮ್ ಎಲ್ಲ ಐತಿ. ಸೊ ತಾವು ಸ್ವತಃ ಆರ್ಕಿಟೆಕ್ಚರ್ ಇದ್ದೀರಿ.
ಈ ಥರ ನಂದೊಂದು ಪ್ಲ್ಯಾನ್ ಇದೆ, ಈ ಥರ ನೀವು ಮನೆ ಕಟ್ಟಿಸ್ಕೊಡ್ಬೇಕು ಅಂತ ಕೆಲವೊಂದಿಷ್ಟು ಜನ ಬರ್ತಾರೆ. ಅಥವಾ ಇಲ್ಲ ತಗೊಳ್ರಿ ನೀವೇ ಪ್ಲ್ಯಾನ್ ಹಾಕಿ ಅದೇ ಪ್ಲ್ಯಾನ್ ಪ್ರಕಾರ ನನಗದು ಓಕೆ ಆದರೆ ಮಾಡ್ತೀನಿ ಅಂತ ಈ ಥರ ಬರುತ್ತೆ ಸರ್. ಸೊ ಏನೇನು ಚಾಲೆಂಜಸ್ ಬರ್ತಾವೆ ಆರ್ಕಿಟೆಕ್ಚರ್ ಇದ್ರೊಳಗೆ ಅಂದ್ರೆ ನೀವು ಪ್ಲ್ಯಾನ್ ಹಾಕಬೇಕು, ಮನೆ ನಿರ್ಮಿಸಬೇಕು, ಯಾಕಂದ್ರೆ ಮನೆ ಕಟ್ಟೋದು ಅಷ್ಟು ಹುಡುಗಾಟಿಕೆ ಅಲ್ಲ, ಅದು ಭಾಳ ಕಷ್ಟದ ಕೆಲಸ. ಸೊ ಏನೇನು ಚಾಲೆಂಜಸ್ ಬಂತು ಸರ್ ಆರ್ಕಿಟೆಕ್ಚರ್ ಆಗಿ ತಮಗೆ? ಮೇನ್ ಬರೋದು ಅಂತಂದ್ರೆ ಸೈಟ್ ಅನಲೈಸಿಂಗ್ ಇರುತ್ತೆ ನಮ್ದು. ಮೇನ್ ಫಸ್ಟ್ ಸ್ಟೆಪ್ ಬರೋದು ಸೈಟ್ ಅನಲೈಸಿಂಗ್. ಸೈಟ್ ಯಾವ ಥರ ಇದೆ, ಯಾವ ಶೇಪಲ್ಲಿ ಇದೆ, ಪ್ಲಸ್ ಅದರಲ್ಲಿ ನಾವು ಎಷ್ಟು ಗೌರ್ಮೆಂಟ್ ನಾರ್ಮ್ಸ್ ಇರುತ್ತೆ, ನಾವು ಎಷ್ಟು ಅದನ್ನು ಗೌರ್ಮೆಂಟ್ ಪ್ರಕಾರ ನಾವು ಎಷ್ಟು ಬಿಡಬೇಕು, ಎಷ್ಟು ನಾವು ಅದರಲ್ಲಿ ಯೂಸ್ ಮಾಡ್ಬೋದು, ಎಷ್ಟು ಕಾರ್ಪೆಟ್ ಏರಿಯಾ ನಾವು ತೆಗಿಬೋದು. ದೆನ್ ಕಮ್ಸ್ ಏನಿದೆ ಡಿಸೈನಿಂಗ್ ಪಾರ್ಟ್ ಇರುತ್ತೆ. ನಾವು ಪ್ಲ್ಯಾನ್ ಹಾಕ್ತೀವಿ, ವಾಸ್ತು ಪ್ರಕಾರನೇ ಹಾಕಬೇಕು. ಮೋಸ್ಟ್ಲಿ ನಾವು ವಾಸ್ತು ಪ್ರಕಾರನೇ ನಾವು ಪ್ಲ್ಯಾನ್ ಮಾಡೋದು. ಪ್ಲಸ್ ಅದರಲ್ಲಿ ಕಸ್ಟಮರ್ದು ರಿವ್ಯೂ ಇರುತ್ತೆ, ಕಸ್ಟಮರ್ದು ಒಪಿನಿಯನ್ ಇರುತ್ತೆ, ನಮ್ಗೆ ಇದು ಇಲ್ಲೇ ಬೇಕು, ನಮ್ಗೆ ಇದೇ ಟೈಪ್ ಬೇಕು. ಸೊ ಅದರಲ್ಲಿ ಡಿಫ್ರೆಂಟ್ ಡಿಸೈನ್ಸ್ ಇರ್ತವೆ. ಲೈಕ್ ಮಾಡರ್ನ್ ಆರ್ಕಿಟೆಕ್ಚರ್ ಇರುತ್ತೆ, ಓಲ್ಡನ್ ಸ್ಟೈಲ್ ಆರ್ಕಿಟೆಕ್ಚರ್ ಇರುತ್ತೆ, ಲೈಕ್ ಡಿಫ್ರೆಂಟ್ ಭಾಳಷ್ಟು ಇರುತ್ತೆ ಅದರಲ್ಲಿ. ಸೊ ಅದ್ರ ಪ್ರಕಾರ ನಮ್ಮ ಕ್ಲೈಂಟ್ ಏನು ರಿಕ್ವೈರ್ಮೆಂಟ್ಸ್ ಇರುತ್ತೆ ಆ ರಿಕ್ವೈರ್ಮೆಂಟ್ಸನ್ನು ನಾವು ಒಂದು ಲಿಸ್ಟ್ ಮಾಡಿ ಆ ರಿಕ್ವೈರ್ಮೆಂಟ್ಸ್ ಪ್ರಕಾರ ಪ್ಲಸ್ ವಾಸ್ತು ಪ್ರಕಾರ ಅದನ್ನು ಡಿಸೈನ್ ಮಾಡಿ ಅವ್ರಿಗೆ ಆಪ್ಷನ್ಸ್ ನಾವು ಕೊಡ್ತೀವಿ. ಒಂದು ಆಪ್ಷನ್ 1 to 2 ಆಪ್ಷನ್ಸ್ ನಾವು ಕ್ಲೈಂಟಿಗೆ ಪ್ರೊವೈಡ್ ಮಾಡ್ತೀವಿ. ಕ್ಲೈಂಟ್ ಇಷ್ಟ ಆದರೆ ಅವರು ಅದ್ರ ಮೇಲೆ ಮತ್ತೆ ಚೇಂಜಸ್ ಎಲ್ಲ ಮಾಡಿ ಮುಂದ್ಗಡೆ ಇದನ್ನ ಮಾಡೋದು. ನಾವು ಮೇನ್ ಬರೋದು ಅದೇ ಸರ್. ಏನಂತ ಹೇಳಿದ್ರೆ ಒಬ್ಬ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮ್ಯಾನ್ ಆಗಿ ನೀವು ಜನರಿಗೆ ಸಜೆಷನ್ ಕೊಡೋದಾದ್ರೆ, ನಮ್ಮ ಉತ್ತರ ಕರ್ನಾಟಕ ಅದರಲ್ಲೂ ಉತ್ತರ ಕರ್ನಾಟಕ ಭಾಗದ ಮಂದಿಗೆ ಸಜೆಷನ್ ಕೊಡೋದಾದ್ರೆ ಏನಂತ ಸಜೆಷನ್ ಕೊಡ್ತೀರಿ ಆರ್ಕಿಟೆಕ್ಚರ್ ಒಳಗೆ ಅಥವಾ ಮನೆ ಕಟ್ಟಿಸೋದ್ರೊಳಗೆ ಮತ್ತು ಸೈಟ್ ತಗೊಳ್ಳೋದ್ರೊಳಗೆ? ಲೈಕ್ ಆಸ್ ಅ ರಿಯಲ್ ಎಸ್ಟೇಟ್ ನಾವು ಇಷ್ಟು ವರ್ಕ್ ಮಾಡಿದ್ಮೇಲೆ ನಮ್ಮ ಫಾದರ್ ಕಡೆಯಿಂದನೂ ನಾವು ಇಷ್ಟೆಲ್ಲ ಕೇಳಿದ ತಕ್ಷಣ ಅಂತಂದರೆ ನಾನು ಹೇಳೋದೇನೆಂದರೆ ಇನ್ವೆಸ್ಟ್ ಮಾಡಿ, ಸ್ಮಾರ್ಟ್ಲಿ ಇನ್ವೆಸ್ಟ್ ಮಾಡಿ. ಸುಮ್ಮನೆ ಹೇಳ್ತಾರಂತ ಹೇಳಿ ಇನ್ವೆಸ್ಟ್ ಮಾಡಿದಿರಲ್ಲ. ಭಾಳಷ್ಟು ಮಂದಿ ನಮ್ಮ ಕಡೆ ಬರ್ತಿರ್ತಾರೆ, ದೇ ಹ್ಯಾವ್ ಪ್ರಾಬ್ಲಮ್ ತೊಗೊಂಡು ಬರ್ತಾರೆ. ನಾವು ಇಲ್ಲಿ ಹಾಕಿದ್ವಿ, ಇದನ್ನಾಯಿತು ಅದನ್ನಾಯಿತು ಹಿಂಗಾಯಿತು. ಬಟ್ ಸ್ಮಾರ್ಟ್ಲಿ ಇನ್ವೆಸ್ಟ್ ಮಾಡಿ, 1ರಿಂದ 4 ಸತಿ ಯೋಚನೆ ಮಾಡಿ, ನೋಡಿ ವರ್ಕ್ ನೋಡಿ, ಪ್ರೀವಿಯಸ್ ವರ್ಕ್ಸ್ ನೋಡಿ, ಅವ್ರದ್ದು ಪೇಪರ್ ವರ್ಕ್ ನೋಡಿ, ಆ ಟೈಪ್ ಎಲ್ಲ ನೋಡಿ ನೀವು ಇನ್ವೆಸ್ಟ್ ಮಾಡಿ. ಒಂದ್ರಲಿಂತ ಕೇಳ್ಕೊಂಡು ಪರ್ಸ್ನಲಿ ಆಗಿ ಬೇಕಿದ್ರೆ ಯು ಕ್ಯಾನ್ ಗೋ, ಬಂದು ನೀವು ಕೇಳ್ಬೋದು. ಈಗ ನಮ್ಮ ಆಫೀಸ್ ಬಂದ್ರೆ ಕೂಡ ನೀವು ನಮ್ಮ ಹತ್ರ ಬಂದು ಕೇಳ್ಬೋದು. ನಿಮ್ಮ ಕಡೆ ಏನೇನು ಅವೈಲೇಬಲ್ ಇದೆ, ಏನು ಡಾಕ್ಯುಮೆಂಟೇಶನ್ ಇದೆ, ಏನು ನೀವು ಮಾಡ್ತಾ ಇದ್ದೀರಿ, ಸೈಟ್ ಬಗ್ಗೆ ನೀವು ಕೇಳ್ಬೋದು. ಅದೆಲ್ಲ ಕೇಳಿ ನೀವು ಇನ್ವೆಸ್ಟ್ ಮಾಡಬೇಕು. ಸುಮ್ಮನೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಹೇಳಿ ನೀವು ಹಾಕಿ ನಾಳೆಗೆ ನಿಮ್ಗೆ ಪ್ರಾಬ್ಲಮ್ ಆಗ್ಬೇಕು, ಅವ್ರದ್ದು ಇದನ್ನ ಆಗ್ಬೇಕು. ಸೊ ಆ ಟೈಪ್ ನೀವು ಇದನ್ನ ಮಾಡಬಾರ್ದು ಮೇನ್ಲಿ. ಪ್ಲಸ್ ಏನಿದೆ, ಯಾರ ಹತ್ರ ನಿಮ್ಗೆ ಟ್ರಸ್ಟ್ ಇರುತ್ತೆ ಅವ್ರು ಈಸಿಲಿ ನಿಮ್ಗೆ ಹೇಳ್ಬಿಡ್ತಾರೆ. ಅದೇ ಏನೇನಿದೆ ನಮ್ಮ ಕಡೆ, ಏನೇನಿಲ್ಲ, ಏನೇನು ನಾವು ಮಾಡ್ತಾ ಇದೀವಿ ಅವ್ರು ಡೈರೆಕ್ಟ್ಲಿ ಹೇಳ್ಬಿಡ್ತಾರೆ ನಿಮ್ಮ ಕಡೆ. ಪ್ಲಸ್ ಅಥವಾ ಆರ್ಕಿಟೆಕ್ಚರ್ ಬಂದರೂ ಕೂಡ ಏನಿದೆ, ಕಡಿಮೆ ರೊಕ್ಕ ಕಡಿಮೆ ಇದನ್ನು ಇಷ್ಟಲ್ಲಿ ಆಗುತ್ತೆ, ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ಇಂಪಾರ್ಟೆಂಟ್ ಏನಿದೆ ಅಂತಂದರೆ ಅವ್ರು ಏನು ವರ್ಕ್ ಮಾಡ್ತಾ ಇದ್ದಾರೆ, ನಿಮ್ಗೆ ಎಷ್ಟು ಅವರು ತಿಳಿಸಿ ಹೇಳ್ತಾ ಇದ್ದಾರೆ, ನಿಮ್ಗೆ ಅದ್ರ ಬಗ್ಗೆ ಎಷ್ಟು ಅವ್ರು ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ. ಈ ಟೈಪ್ ಆಗುತ್ತೆ, ಈ ಟೈಪ್ ಮಾಡಬೇಕು, ಇದನ್ನ ಅದಕ್ಕೆ ಮಾಡಬೇಕು. ಅದು ಇನ್ಫಾರ್ಮೇಶನ್ ತಗೊಂಡು ನೀವು ವರ್ಕ್ ಮಾಡಿದ್ಮೇಲೆ ಏನಿದೆ, ನಿಮಗೂ ಪ್ರಾಫಿಟ್ ಇದೆ, ನಿಮ್ದು ವರ್ಕು ಚೆನ್ನಾಗಿ ಬರುತ್ತೆ. ಸುಮ್ಮನೆ ಏನಿದೆ ಬೆಲೆ ಕಡಿಮೆ ಇದೆ ಅಂತ ಹೇಳಿ ಅಲ್ಲಿ ಹೋಗೋದ್ರೆ ಸರಿ ಅಲ್ಲ. So that is what I say. Don't look at the price, go for the work, the quantity, the quality what they are giving, or how they are working with you, the communication ಯಾವ ಟೈಪ್ ಇದೆ, that is important. ಪ್ರೈಸ್ ಎಲ್ಲ ಕಡೆ ಕಡಿಮೆ ಸಿಗ್ಬೋದು, ಬಟ್ ಕ್ವಾಂಟಿಟಿ, ಕ್ವಾಲಿಟಿ, ವರ್ಕ್, ನಿಮ್ಮ ಜೋಡಿ ರಿಲೇಷನ್ಶಿಪ್ ಬೆಳೆಸೋದಿರಲಿ, ನೀವು ಅವ್ರ ಜೋಡಿ ಮಾತಾಡೋದಿರಲಿ, ಅವ್ರು ನಿಮ್ಮ ಡಾಕ್ಯುಮೆಂಟೇಶನ್ ಇರಲಿ, ಯಾವುದಾದ್ರೂ ಇದನ್ನಿರಲಿ, ಅದು ಇಂಪಾರ್ಟೆಂಟ್ ಇರುತ್ತೆ. ನಾವು ಇನ್ನೂ ಮಟ್ಟ ನಾವು ವರ್ಕ್ ಮಾಡಿದ್ದು ಅದೇ ವೇಯಲ್ಲಿ ನಾವು ವರ್ಕ್ ಮಾಡ್ತಾ ಬಂದಿದ್ದೀವಿ. ಓಕೆ, ಒಂದು ಔಟ್ ಆಫ್ ಸಬ್ಜೆಕ್ಟ್ ಕೇಳೋದಾದರೆ, ಈ ಮಾರ್ಕೆಟಿಂಗ್ ಹೊರತುಪಡಿಸಿ ರಿಯಲ್ ಎಸ್ಟೇಟ್ ಅಂತ ಹೇಳಿದ್ರೆ ಈ ಮೋಸ ಅಥವಾ ಇನ್ನೊಂದೇನೋ ದಬ್ಬಾಳಿಕೆ, ಯಾರ ಮೇಲೆ ಹೆದರಿಸೋದು, ಗುಂಡಾಗಿರಿ ಮಾಡೋದು, ಈ ಥರದ್ದೆಲ್ಲ ಪ್ರಶ್ನೆಗಳು ಇದರಲ್ಲಿ ಬರ್ತವೆ. ಜನ ಇದಕ್ಕೋಸ್ಕರ ರಿಯಲ್ ಎಸ್ಟೇಟ್ಗೆ ಬರೋದಕ್ಕೆ ಹೆದರ್ತಾರೆ ಆ್ಯಂಡ್ ರಿಯಲ್ ಎಸ್ಟೇಟ್ ಅವರ ಸಹವಾಸ ಮಾಡೋದಕ್ಕೆ ಹೆದರ್ತಾರೆ. ಸೊ ಏನು ಹೇಳ್ತೀರಿ ಇದ್ರ ಬಗ್ಗೆ? ಇದು ಸಿಂಪಲ್ ಸರ್. ನೋಡಿ, ನೀವು ತಯಾರಾಗಿದ್ದೀರಾ, ನಿಮ್ಮ ಕಡೆ ಡಾಕ್ಯುಮೆಂಟೇಶನ್ ಎಲ್ಲ ಕ್ಲಿಯರ್ ಇದೆ, ನೀವು ವರ್ಕ್ ಮಾಡ್ತಾ ಬಂದಿದ್ಮೇಲೆ, ನೀವು ಒಂದು ಸೈಟ್ ಮೇಲೆ ಇರಲಿ, ಒಂದು ಲೊಕೇಶನ್ ಮೇಲೆ ನೀವು ವರ್ಕ್ ಮಾಡ್ತಾ ಇದ್ದೀರಿ ಅಂತಂದ್ಮೇಲೆ, ನಿಮ್ಮ ಕಡೆ ಡಾಕ್ಯುಮೆಂಟೇಶನ್ ಎಲ್ಲ ಕ್ಲಿಯರ್ ಇದೆ ಅಂದಮೇಲೆ ಯಾರ್ದು ಏನು ಅದರಲ್ಲಿ ಏನು ಸಾಧ್ಯನೇ ಇಲ್ಲ ಬರಲಿಕ್ಕೆ. ಆ್ಯಂಡ್ ಆಲ್ರೆಡಿ ಗೌರ್ಮೆಂಟ್ ಥ್ರೂ ಏನಿದೆ ಭಾಳ ಚೆನ್ನಾಗಿದೆ. ಇವಾಗೆಲ್ಲ ಆನ್ಲೈನ್ ಆಗ್ತಾ ಇದೆ, ಆನ್ಲೈನ್ ರಿಜಿಸ್ಟ್ರೇಷನ್ಸ್ ಇದೆ, ಆನ್ಲೈನ್ ಎಲ್ಲ ಪೇಪರ್ ವರ್ಕ್ ಎಲ್ಲ ಆನ್ಲೈನ್, ಮೋಸ್ಟ್ಲಿ ಆನ್ಲೈನ್ ಆಗ್ತಾ ಇದೆ. ಸೊ ಇವಾಗ ಅಷ್ಟೊಂದು ಏನಿಲ್ಲ, ಬಟ್ ಆದರೂ ಏನಿದೆ, ಯು ಆರ್ ರೈಟ್, ದೆನ್ ದರ್ ಇಸ್ ನೋ ಪ್ರಾಬ್ಲಮ್. ನೀವು ಚೆನ್ನಾಗಿ ನಿಮ್ದು ವರ್ಕ್ ನೀವು ಕ್ಲಿಯರ್ ಮಾಡಿಕೊಂಡು, ನಿಮ್ಮ ಪೇಪರ್ ವರ್ಕ್ ನೀವು ಕ್ಲಿಯರ್ ಇಟ್ಟಿದ್ದೀರಿ, ನಿಮ್ಮ ಹೆಸರು ಮೇಲೆ ಇದೆ, ನೀವು ಬಾಯ್ ಮಾಡಿದ್ದಿರಲಿ, ಡಾಕ್ಯುಮೆಂಟೇಶನ್ ಎಷ್ಟು ನಿಮ್ಮ ಕಡೆ ಕ್ಲಿಯರ್ ಇದೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅದ್ರ ಮೇಲೆ ನಾವು ಕಾನ್ಸಂಟ್ರೇಷನ್ ಜಾಸ್ತಿ ಇರಬೇಕು ಫಿಲಾಲ್.
ಓಕೆ, ಕೊನೆಯದಾಗಿ ಈಗ ತೃಪ್ತಿ ರಿಯಲ್ ಎಸ್ಟೇಟ್ ಸಂಸ್ಥೆಯಿಂದ ನೀವು ಫರ್ದರ್ ಡೇಸ್ ಒಳಗೆ ಏನೇನೆಲ್ಲ ಪ್ರಾಜೆಕ್ಟನ್ನು ಮಾಡಲಿಕ್ಕೆ ಪ್ಲ್ಯಾನ್ ಹಾಕ್ಕೊಂಡಿದ್ರಿ? ಇನ್ ಫ್ಯೂಚರ್ ಫಾರ್ ನಮ್ಮದು ಹೌಸಿಂಗ್ ಪ್ಲಾನ್ಸ್ ಇದೆ. ಹೌಸ್ ಲೇಔಟ್ ಎಲ್ಲ ಬೈ ಮಾಡಿ ಹೌಸಿಂಗ್ ಪ್ಲಾನ್ಸ್ ಇದೆ, ಪ್ಲಸ್ ಅಪಾರ್ಟ್ಮೆಂಟ್ಸ್ ಇದೆ, ಕಮರ್ಷಿಯಲ್ ಲೇಔಟ್ಸು ಪ್ಲಾನ್ ಮಾಡ್ತಾ ಇದ್ದೀವಿ, ಗೋಡೌನ್ಸು ಅದಕ್ಕಿದ್ದಕ್ಕೆ ಅಂತ ಹೇಳಿ. ಇನ್ ಫ್ಯೂಚರ್ ವಿ ಆರ್ ಪ್ಲಾನಿಂಗ್ ಮೋರ್. ಭಾಳಷ್ಟು ಕಂಟಿನ್ಯೂ ಇದೆ, ಲೈಕ್ ಫಾರ್ಮ್ ಹೌಸಸ್ ಇರಲಿ, ಫಾರ್ಮ್ ಲ್ಯಾಂಡ್ ಇರಲಿ, ವಿ ಆರ್ ಪ್ಲಾನಿಂಗ್ ಟು ಡೂ. ನಮ್ಮದು ಒಂದು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಇದೆ ಸರ್, ತೃಪ್ತಿ ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಇದೆ. ಪ್ಲಸ್ ನನ್ನ ಪರ್ಸ್ನಲಿ ನಂದು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಇದೆ, ಅಥವಾ ನಮ್ಮ ಆಫೀಸು ಕೂಡ ನಿಯರ್ ಬೈ ಇದೆ. ಸೊ ಅಲ್ಲಿನೂ ಅವ್ರು ಬಂದು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಪ್ಲಸ್ ಇಲ್ಲಾಂದರೆ ಡೈರೆಕ್ಟ್ ನನ್ನ ನಂಬರ್ ಎಲ್ಲ ಪ್ಯಾಂಪ್ಲೆಟ್ಸ್ ಇರಲಿ ಅಥವಾ ಎಲ್ಲಾದರೂ ನೀವು ನೋಡಿರ್ಬೋದು, ಇಲ್ಲ ಬಾಯಿ ಮಾತಲ್ಲಿನೂ ನೀವು ಬೇರೆದವ್ರ ಕಡೆ ಇದ್ದರೆ ಡೈರೆಕ್ಟ್ ನಮಗೆ ಕಾಂಟ್ಯಾಕ್ಟ್ ಮಾಡೋದು. ಸೊ ದರ್ ಇಸ್ ನೋ ಟೀಮ್, ನೋ ಬಡಿ. You can contact us directly, we'll work with you directly. So there is no middle person ಅಂತ ಯಾರೂ ಇಲ್ಲ. ಡೈರೆಕ್ಟ್ ನಮಗೆ ಕಾಂಟ್ಯಾಕ್ಟ್ ಮಾಡೋದು, ನಾವೇ ಸೈಟ್ ವಿಸಿಟ್ ಇರಲಿ, ನಾವು A to Z ಡೀಟೇಲ್ಸ್ ಎಲ್ಲ ನಾವೇ ಕೊಡ್ತೀವಿ, ನಾವೇ ನಿಮ್ಮ ಜೋಡಿ ವರ್ಕ್ ಮಾಡ್ತೀವಿ, ಎಂಡ್ ಮತಾನು ಕೂಡ ನಾವೇ ವರ್ಕ್ ಮಾಡೋದು. ಓಕೆ, ಹಾಗೆ ಸುಮ್ಮನೆ ಒಂದು ಪ್ರಶ್ನೆ ಬಂತು ಇಷ್ಟೆಲ್ಲ ಮಾತಾಡಿದಾದ್ಮೇಲೆ. ರಿಯಲ್ ಎಸ್ಟೇಟ್ ಅಂದ ತಕ್ಷಣ ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಕ್ಕಂಥವ್ರು ಮೈ ತುಂಬ ಕೊರಳಲ್ಲಿ ಬಂಗಾರ, ಕೈ ತುಂಬ ಬಂಗಾರ ಇದೆಲ್ಲ ಹಾಕೊಂಡಿರ್ತಾರೆ. ತಾವು ಯಾವುದು ಜ್ಯುವೆಲರೀಸ್ ಹಾಕೊಂಡಿಲ್ಲ, ಯಾಕಂತ? ಅದ್ರ ಮೇಲೆ ಆಸಕ್ತಿ ಇಲ್ಲ ಅಥವಾ ಮೋಹ ಇಲ್ಲ ಅಂತ? ಆಸಕ್ತಿ ಮೋಹ ಅಂತ ಅಲ್ಲ ಸರ್, ಬಟ್ ಏನಿದೆ ಅಂತಂದರೆ ವಿ ಲೈಕ್ ಟು ಬಿ ಗ್ರೌಂಡೆಡ್. ಇಟ್ಸ್ ಮಣ್ಣಿಗೆ ಹತ್ತಿನೇ ಇರ್ಬೇಕಂತ ಹೇಳಿ ಭಾಳ ಆಸೆ. ಆ ಟೈಪ್ ಶೌಕಿ ಎಲ್ಲ ಭಾಳ ಇದೆ. ಬಟ್ ಏನಿದೆ, ಒಂದು ಹತ್ತಿ ಇರೋದು ಭಾಳ ಇದು. ಇವಾಗ ನಾವು ಸ್ಟಾರ್ಟ್ ಮಾಡ್ತಾ ಇದ್ದಾಗ ಅಂದರೆ ಲೈಕ್ ನಾವು ಸ್ಟಾರ್ಟ್ ಮಾಡಿದ ಮೇಲಿಂತ್ರ ಲೈಕ್ ಬಿಸ್ನೆಸ್ ಬೆಳೆಸೋದು ಭಾಳ ಇಂಪಾರ್ಟೆಂಟ್, ಅಲ್ಲಿ ಮಂದಿ ಜೋಡಿ ಕನೆಕ್ಟ್ ಆಗೋದು ಭಾಳ ಇಂಪಾರ್ಟೆಂಟ್, ರಿಲೇಷನ್ಶಿಪ್ ಬೆಳೆಸೋದು ಭಾಳ ಇಂಪಾರ್ಟೆಂಟ್. ಸೊ ಅದ್ರ ಮೇಲೆ ಕಾನ್ಸಂಟ್ರೇಟ್ ಜಾಸ್ತಿ. ಸೊ ಇದೆಲ್ಲ ಸ್ವಲ್ಪ ದೂರ ಇದ್ರೆ ಸರಿ. ಓಕೆ ಸರ್, ತಮಗೆ ಧನ್ಯವಾದಗಳು. ಇಷ್ಟೊತ್ತು ಮಾತಾಡಿದ್ರಿ, ರಿಯಲ್ ಎಸ್ಟೇಟ್ ಬಗ್ಗೆನೂ ಹೇಳಿದ್ರಿ, ತಮ್ಮ ಬಿಸ್ನೆಸ್ ಬಗ್ಗೆನೂ ಹೇಳಿದ್ರಿ, ಜೊತೆಗೆ ಜನರಿಗೆ ಕೊಡ್ತಕ್ಕಂಥ ಫೆಸಿಲಿಟೀಸ್ ಬಗ್ಗೆನೂ ಹೇಳಿದ್ರಿ. ತಮ್ಮ ಉದ್ಯಮ ಇದೇ ಥರ ಮುಂದುವರಿಲಿ ಅಂತ ನಾವು ಹಾರೈಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೊ. ನಾವು ಕಷ್ಟಪಟ್ಟು ಹಗಲು ರಾತ್ರಿ ಶ್ರಮ ವಹಿಸಿ ಕೂಡಿಟ್ಟ ಹಣ ಯಾವುದೇ ಕಾರಣಕ್ಕೂ ಅದರಲ್ಲಿ ₹1 ಕೂಡ ನಷ್ಟ ಆಗಬಾರ್ದು, ₹1 ಕೂಡ ಅದರಲ್ಲಿ ವ್ಯರ್ಥ ಆಗಬಾರ್ದು ಅಂತ ಹೇಳಿದ್ರೆ, ನಾವು ಯಾವುದೇ ಸಂಸ್ಥೆಯ ಜೊತೆಗೆ ವ್ಯವಹಾರ ಮಾಡಬೇಕಾದ್ರೆ ಅಥವಾ ಯಾವುದೇ ವ್ಯಕ್ತಿಯ ಜೊತೆಗೆ ವ್ಯವಹಾರ ಮಾಡಬೇಕಾದ್ರೆ ಆ ಸಂಸ್ಥೆ ಮತ್ತು ವ್ಯಕ್ತಿ ಅತ್ಯಂತ ನಂಬಿಕೆಗೆ ಅರ್ಹರಾಗಿರಬೇಕು. ಅವರು ಸಂಪೂರ್ಣ ವಿಶ್ವಾಸವನ್ನು ನಮ್ಮ ಜೊತೆಗೆ ಗಳಿಸಿರಬೇಕು. ಆ ರೀತಿಯ ವಿಶ್ವಾಸವನ್ನು ಜನಸಾಮಾನ್ಯರ ಮಧ್ಯೆ ಗಳಿಸ್ತಾ ಮುಂದೆ ಹೋಗ್ತಾ ಇದ್ದಾರೆ ತೃಪ್ತಿ ರಿಯಲ್ ಎಸ್ಟೇಟ್ನ ನಾಜಿಮ್ ಬಳ್ಳಾರಿ ಅವರು. ಅವರನ್ನು ಮತ್ತೊಮ್ಮೆ ಭೇಟಿಯಾಗೋಣ. ಅದರ ಜೊತೆಗೆ ಇನ್ನೊಬ್ಬ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಪಬ್ಲಿಕ್ ನೆಕ್ಸ್ಟ್.